ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಪದ್ಮಿನಿ ಏಕಾದಶಿಯ ಮಹತ್ವ ಮತ್ತು ವ್ರತ ಕಥೆ ಇದರ ಬಗ್ಗೆ ಹೇಳುತ್ತೇನೆ. ಅಧಿಕ ಜ್ಯೇಷ್ಠ ಶುದ್ಧ ಏಕಾದಶಿ ಪದ್ಮಿನಿ ಏಕಾದಶಿ. ಈ ಅಧಿಕ ಮಾಸದಲ್ಲಿ ಬರುವ ಶುಕ್ಲ ಪಕ್ಷ ಏಕಾದಶಿಯನ್ನೇ ಪದ್ಮಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇದು ಅತ್ಯಂತ ಅಪರೂಪದ ಏಕಾದಶಿ. ಯಾಕೆಂದರೆ ಅಧಿಕ ಮಾಸವೇ 3 ವರ್ಷಕ್ಕೊಮ್ಮೆ ಬರುತ್ತದೆ. ಈ ದಿನ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡಿದರೆ ಅನೇಕ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಪದ್ಮಿನಿ ಎಂದರೆ ಕಮಲದಂತೆ ಶುದ್ಧ ಮತ್ತು ಪವಿತ್ರವಾದುದು ಎಂಬ ಅರ್ಥ. ಪದ್ಮಿನಿ ಏಕಾದಶಿಯ ಮಹತ್ವ. ಈ ದಿನ ಉಪವಾಸ ಮಾಡಿ ಶ್ರೀಹರಿಯನ್ನು ಭಕ್ತಿಯಿಂದ ಆರಾಧಿಸಿದರೆ ಪಾಪಗಳು ನಿವೃತ್ತಿ ಆಗುತ್ತವೆ. ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ಸಂತಾನ ಭಾಗ್ಯ ದೊರೆಯುತ್ತದೆ. ದುಃಖ ಮತ್ತು ದಾರಿದ್ರ್ಯ ದೂರವಾಗುತ್ತದೆ. ಶ್ರೀ ವಿಷ್ಣುವಿನ ಕೃಪೆ ಸದಾ ಲಭಿಸುತ್ತದೆ. ಈ ಏಕಾದಶಿ ವಿಶೇಷವಾಗಿ ಸಂತಾನ ಕಾಮನೆ ಇರುವವರು ಮಾಡಬಹುದು ಹಾಗೂ ಮನಃಶಾಂತಿ ಮತ್ತು ಕುಟುಂಬದ ಕಷ್ಟ ನಿವಾರಣೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆ ಇವರಿಗಾಗಿ ಅತ್ಯಂತ ಫಲಪ್ರದ ಏಕಾದಶಿ ಎಂದು ಹೇಳಲಾಗಿದೆ. ಪದ್ಮಿನಿ ಏಕಾದಶಿ ವ್ರತವನ್ನು ಆಚರಿಸುವುದು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು. ಮನೆಯನ್ನು ಸ್ವಚ್ಛಗೊಳಿಸಬೇಕು. ದೇವರ ಪೂಜೆ ಮತ್ತು ಶ್ರೀ ವಿಷ್ಣುವಿನ ಚಿತ್ರ ಅಥವಾ ವಿಗ್ರಹವನ್ನು ಇಟ್ಟು ಅದಕ್ಕೆ ಪೂಜೆ ಮಾಡಿ ತುಳಸಿ ದಳ ಸಮರ್ಪಿಸಬೇಕು. ಹಣ್ಣು ಹಾಲು ಪಂಚಾಮೃತ ನೈವೇದ್ಯ ಅರ್ಪಿಸಬೇಕು ಹಾಗೂ ತುಪ್ಪದ ದೀಪ ಹಚ್ಚಬೇಕು. ಓಂ ನಮೋ ನಾರಾಯಣಾಯ ಮಂತ್ರ ಜಪ ಮಾಡಬೇಕು. ಓಂ ನಮೋ ವಾಸುದೇವಾಯ ನಮಃ ಎಂದು ಶ್ರೀ ವಿಷ್ಣುವಿನ ಮಂತ್ರಗಳನ್ನು ಹೇಳಬೇಕು ಹಾಗೂ ವಿಷ್ಣು ಸಹಸ್ರನಾಮ ಪಠಣ, ಭಗವದ್ಗೀತೆ ಇದೆಲ್ಲ ಏಕಾದಶಿಯ ದಿನ ಮಾಡುವುದು ಅತ್ಯಂತ ಶುಭ. ಈ ದಿನ ಸಾಧ್ಯವಾದಷ್ಟು ಉಪವಾಸ ಆಚರಿಸಬೇಕು. ಕೆಲವರು ನಿರ್ಜಲ ಉಪವಾಸ ಕೂಡ ಮಾಡುತ್ತಾರೆ. ರಾತ್ರಿ ಜಾಗರಣೆ ಮಾಡಿ ಶ್ರೀಹರಿಯ ನಾಮಸ್ಮರಣೆ ಮಾಡಿದರೆ ವಿಶೇಷ ಪುಣ್ಯ ಲಭಿಸುತ್ತದೆ. ಪದ್ಮಿನಿ ಏಕಾದಶಿಯ ವ್ರತದ ಕಥೆ. ಈ ಕಥೆ ತುಂಬ ವಿಶೇಷವಾಗಿದೆ. ಪುರಾಣ ಕಾಲದಲ್ಲಿ ಕೃತವೀರ ಎಂಬ ಮಹಾನ್ ರಾಜನು ಇದ್ದನು. ಅವನು ಬಹಳ ಧರ್ಮಾತ್ಮನು. ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು. ಅವನ ಪತ್ನಿಯ ಹೆಸರು ಪದ್ಮಿನಿ. ಆಕೆ ಅತ್ಯಂತ ಪತಿವ್ರತ, ವಿಷ್ಣು ಭಕ್ತಿ ಮತ್ತು ಸೌಂದರ್ಯವತಿ. ಈ ರಾಜ ದಂಪತಿಗಳಿಗೆ ಎಲ್ಲ ಐಶ್ವರ್ಯವೂ ಇತ್ತು. ಆದರೆ ಅವರಿಗೆ ಒಂದು ದೊಡ್ಡ ದುಃಖ ಇತ್ತು. ಅವರಿಗೆ ಮಕ್ಕಳಿರಲಿಲ್ಲ. ವರ್ಷಗಳ ಕಾಲ ಅವರು ಯಜ್ಞ, ದಾನ, ಪೂಜೆ ಎಲ್ಲವನ್ನೂ ಮಾಡಿದರು. ಆದರೂ ಸಂತಾನ ಭಾಗ್ಯ ದೊರೆಯಲಿಲ್ಲ. ಇದರಿಂದ ರಾಜನು ತುಂಬ ದುಃಖಗೊಂಡನು. ಕೊನೆಗೆ ರಾಜನು ತನ್ನ ಪತ್ನಿಯೊಂದಿಗೆ ಕಾಡಿಗೆ ತೆರಳಿ ತಪಸ್ಸು ಮಾಡಲು ನಿರ್ಧರಿಸಿದ್ದನು. ರಾಜನ ಜೊತೆಗೆ ರಾಣಿ ಪದ್ಮಾವತಿ ಕೂಡ ಕಾಡಿಗೆ ಹೋಗುತ್ತಾಳೆ. ರಾಜ್ಯದ ಎಲ್ಲ ಸುಖವನ್ನು ಬಿಟ್ಟು ಗಂಡನ ಜೊತೆಗೆ ಕಾಡಿಗೆ ಹೋಗಿ ಅಲ್ಲಿ ಕಠಿಣ ತಪಸ್ಸು ಆರಂಭಿಸುತ್ತಾರೆ. ಅವರು ವರ್ಷಗಳ ಕಾಲ ಉಪವಾಸ, ಧ್ಯಾನ, ವಿಷ್ಣು ಆರಾಧನೆ ಇವೆಲ್ಲವನ್ನು ನಿರಂತರವಾಗಿ ಮಾಡುತ್ತಾರೆ. ವಿಶೇಷವಾಗಿ ರಾಜನು ಒಂದು ಕಾಲ ಮೇಲೆ ನಿಂತು ಕಠಿಣ ತಪಸ್ಸು ಮಾಡುತ್ತಾನೆ. ರಾಜನು ಉಪವಾಸ, ನೀರಿಲ್ಲದೆ ಕೇವಲ ಗಾಳಿಯನ್ನು ಸೇವಿಸುತ್ತಾನೆ. ಇದರಿಂದ ಅವನ ಶರೀರ ದುರ್ಬಲವಾಗಿ ಅವನ ಮೂಳೆಗಳನ್ನು ಕಾಣುತ್ತವೆ.
ರಾಣಿ ಪದ್ಮಾವತಿ ತನ್ನ ಗಂಡನ ಪರಿಸ್ಥಿತಿ ನೋಡದೆ ದುಃಖವಾಗುತ್ತದೆ. ನಮ್ಮ ತಪಸ್ಸಿಗೆ ಯಾವ ಫಲ ಸಿಗುತ್ತದೆ ಎಂದು ಆಕೆ ಚಿಂತಿಸುತ್ತಿದ್ದಳು. ಒಂದು ದಿನ ರಾಣಿ ಪದ್ಮಿನಿ ಮಹಾಪತಿವ್ರತೆಯಾದ ಅನಸೂಯಾದೇವಿಯ ಆಶ್ರಮಕ್ಕೆ ಹೋಗುತ್ತಾಳೆ. ಅವಳು ವಿನಯದಿಂದ ಅನಸೂಯಾದೇವಿಗೆ ನಮಸ್ಕರಿಸುತ್ತಾಳೆ. ಅವಳು ತನ್ನ ಕಥೆಯನ್ನು ಹೇಳುತ್ತಾಳೆ. ನಾವು ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದೇವೆ, ಆದರೂ ನಮಗೆ ಸಂತಾನ ಭಾಗ್ಯ ಸಿಗುತ್ತಿಲ್ಲ. ದಯವಿಟ್ಟು ಯಾವುದಾದರೂ ಪರಿಹಾರ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾಳೆ. ಅದಕ್ಕೆ ಅನಸೂಯಾದೇವಿ ಸಂತೋಷಪಟ್ಟು ಹೇಳಿದಳು, ಅಧಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಪದ್ಮಿನಿ ಏಕಾದಶಿ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸು. ಶ್ರೀ ಮಹಾವಿಷ್ಣು ಖಂಡಿತವಾಗಿ ಪ್ರಸನ್ನ ಆಗುತ್ತಾನೆ. ಅನಸೂಯಾದೇವಿಯ ಮಾತಿನಂತೆ ರಾಣಿ ಪದ್ಮಿನಿ ಕಠಿಣ ನಿಯಮಗಳಿಂದ ಪದ್ಮಿನಿ ಏಕಾದಶಿ ವ್ರತ ಆಚರಿಸುತ್ತಾಳೆ. ಆಕೆ ದಿನವಿಡೀ ಉಪವಾಸ ಮಾಡಿ ಶ್ರೀ ವಿಷ್ಣು ನಾಮಸ್ಮರಣೆ ಮಾಡಿ, ರಾತ್ರಿ ಜಾಗರಣೆ ಮಾಡಿ, ತುಳಸಿ ಪೂಜೆ ಮಾಡಿದ್ದಳು. ಅವಳ ಭಕ್ತಿ ನೋಡಿ ಶ್ರೀ ಮಹಾವಿಷ್ಣು ಪ್ರಸನ್ನ ಆದನು. ವ್ರತದ ಅಂತ್ಯದಲ್ಲಿ ಶ್ರೀ ವಿಷ್ಣು ಗರುಡ ವಾಹನದಲ್ಲಿ ಪ್ರತ್ಯಕ್ಷನಾದನು. ಶ್ರೀ ಮಹಾವಿಷ್ಣು ಹೇಳಿದ್ದರು, ನಿನ್ನ ಭಕ್ತಿ ಮತ್ತು ನಿನ್ನ ನಿಷ್ಠೆ ನನ್ನನ್ನು ಸಂತೋಷಪಡಿಸಿದೆ. ಏನು ವರ ಬೇಕು ಕೇಳು ಎಂದು ಹೇಳುತ್ತಾನೆ. ಅದಕ್ಕೆ ಪದ್ಮಿನಿ ದೇವಿ ವಿನಯದಿಂದ ಹೇಳಿದಳು, ಪ್ರಭು, ನಮಗೆ ಧರ್ಮವಂತನಾದ ಪುತ್ರನ ಭಾಗ್ಯ ನೀಡು. ಶ್ರೀ ವಿಷ್ಣುದೇವರು ತಥಾಸ್ತು ಎಂದು ಹೇಳಿ ಮಾಯವಾಗುತ್ತಾರೆ. ಮುಂದೆ ಕೆಲವು ದಿನಗಳ ನಂತರ ಪದ್ಮಿನಿ ದೇವಿಗೆ ಒಬ್ಬ ಮಹಾ ಪರಾಕ್ರಮಿಯ ಪುತ್ರ ಜನಿಸಿದ್ದನು. ಅವನೇ ಪ್ರಸಿದ್ಧನಾದ ಕಾರ್ತಿವೀರ್ಯ ಅರ್ಜುನ. ಅವನು 1000 ಭುಜಗಳ ಬಲಶಾಲಿ ರಾಜನಾಗಿ ಪ್ರಸಿದ್ಧನಾದನು. ಅವನ ಶೌರ್ಯಕ್ಕೆ ದೇವತೆಗಳೇ ಆಶ್ಚರ್ಯಪಟ್ಟರು. ಇವನು 1000 ತೋಳುಳ್ಳ ಕಾರ್ತ್ಯವೀರ್ಯಾರ್ಜುನ ಎಂದೇ ಪ್ರಸಿದ್ಧನಾಗುತ್ತಾನೆ. ಇವನು ತುಂಬ ಶಕ್ತಿಶಾಲಿ, ಪರಾಕ್ರಮಿ. ಇವನು ಯುದ್ಧದಲ್ಲಿ ರಾವಣನನ್ನು ಸೋಲಿಸುತ್ತಾನೆ, ರಾವಣನಿಗೆ ಬಂದಿ ಮಾಡಿ ಇಡುತ್ತಾನೆ. ಈ ಎಲ್ಲ ಮಹಿಮೆ ಪದ್ಮಿನಿ ಏಕಾದಶಿಯ ವ್ರತದ ಫಲವೆಂದು ಪುರಾಣಗಳು ಹೇಳುತ್ತವೆ. ಶ್ರೀ ವಿಷ್ಣು ಭಕ್ತಿ ಜೀವನವನ್ನು ಬದಲಾಯಿಸುತ್ತದೆ. ಶ್ರೀಹರಿಯ ಕೃಪೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಈ ಏಕಾದಶಿಯನ್ನು ವಿಶೇಷವಾಗಿ ಕೋಪ ಮಾಡಬಾರದು, ಸುಳ್ಳು ಮಾತು ಹೇಳಬಾರದು, ಮದ್ಯಪಾನ ಮಾಡಬಾರದು, ಇತರರಿಗೆ ನೋವು ಕೊಡಬಾರದು. ಇವು ಎಲ್ಲವೂ ಪಾಲಿಸಬೇಕು. ಓಂ ವಿಷ್ಣುವೇ ನಮಃ. ಧನ್ಯವಾದ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.